ಪೂರ್ಣಿಮಾ ಅವರನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ದಲಿತ ಒಕ್ಕೂಟ ಮಂಚೇನಹಳ್ಳಿ ಪಟ್ಟಣದ ಮಹೇಶ್ವರಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ತಹಸೀಲ್ದಾರ್ ಪೂರ್ಣಿಮಾ ವಿರುದ್ಧ ಘೋಷಣೆ ಕೂಗುತ್ತಾ ಸಾಗಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಲಿತರ ವಿರೋಧಿ ತಹಸೀಲ್ದಾರ್ ಪೂರ್ಣಿಮಾ ಅವರನ್ನ ತಕ್ಷಣವೇ ವರ್ಗಾಯಿಸುವಂತೆ ದೂರಿದರು. ಬೆಳಗ್ಗೆ ಸುಮಾರು 11 ಗಂಟೆಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದರೂ ಸಹ ಯಾರೊಬ್ಬ ಅಧಿಕಾರಿಯೂ ಸಹ ಬಂದು ನಮ್ಮ ಸಮಸ್ಯೆ ಕೇಳಿಲ್ಲ. ಡಿಸಿ ಅಥವಾ ಎಡಿಸಿ ಬರುತ್ತಾರೆಂದು ಪೊಲೀಸಿನವರು ಭರವಸೆ ನೀಡಿದ್ರು. ಆದರೆ ಸಂಜೆ 4 ಗಂಟೆಯಾದರೂ ಬಂದಿಲ್ಲ. ಕಳೆದ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ತಹಸೀಲ್ದಾರ್ ಪೂರ್ಣಿಮಾರವರು ದಲಿತರಿಗೆ ಅವಮಾನಿಸಿದ್ದಾರೆ. ಹಾಗಾಗಿ ಈಗಲೂ ಸಹ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮನ್ನ ಅವಮಾನಿಸುತ್ತಾರೆ ಎಂಬ ಅನುಮಾನ ನಮ್ಮೆಲ್ಲರಲ್ಲೂ ಬೇರೂರಿದೆ. ಹಾಗಾಗಿ ನಾವುಗಳು ಬಿಡುವುದಿಲ್ಲ. ಒಂದು ವೇಳೆ ನಮ್ಮ ಕೂಗುಗಳನ್ನು ತಿರಸ್ಕರಿಸಿ ಧ್ವಜಾರೋಹಣ ಮಾಡಲು ಮುಂದಾದರೆ ಕಪ್ಪು ಬಾವುಟ ಹಿಡಿದು ಘೋಷಣೆ ಕೂಗುತ್ತೇವೆ ಎಂದು ಎಚ್ಚರಿಸಿದರು. ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಇಲ್ಲಿ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳು ದಲಿತ ವಿರೋಧಿಯಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿ ಇವ್ರನ್ನ ಕೂಡಲೇ ವರ್ಗಾವಣೆ ಆಗಬೇಕು ಅಂತೇಳಿ ನಾವು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಇಸ್ಕೊಂಡು ಇವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಮಾಡಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಆಗಸ್ಟ್ 15 ಫ್ಲಾಗ್ ಹಾಸ್ಟಿಂಗ್ ಡೇ ಇದೆ. ಆವತ್ತು ಇವ್ರ ಕೈಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಫ್ಲಾಗ್ ಹಾಸ್ಟಿಂಗ್ ಮಾಡ್ಸೋಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಇವರು ಹಿಂದೇನು ಗಣರಾಜ್ಯೋತ್ಸವ ದಿನ ಫ್ಲಾಗ್ ಹಾಸ್ಟಿಂಗ್ ಡೇ ಎಲ್ಲ ಅವಮಾನ ಮಾಡಿದ್ದಾರೆ. ಈಗಲೂ ಅದೇ ರೀತಿ ಮಾಡ್ತಾರೆ ಅಂತ ನಮ್ಗೆ ಅನುಮಾನ ಹುಟ್ಟಿದೆ. ಹಾಗಾಗಿ ಇವರು ಫ್ಲಾಗ್ ಹಾಸ್ಟಿಂಗ್ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಸರಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋಕ್ಕೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇದುವರೆಗೂ ನಾವು ಬೆಳಗ್ಗೆಯಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಇನ್ನೂ ಜಿಲ್ಲಾಧಿಕಾರಿಗಳು ಬರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದ ಕೂಡಲೇ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ಕೊಟ್ಟಿದ್ದು ಒಂದು ವಾರದೊಳಗಡೆ ಇಂಥ ದಲಿತ ವಿರೋಧಿ ಈ ತಹಸೀಲ್ದಾರ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಇನ್ನು ಪ್ರತಿಭಟನೆಯ ವೇಳೆ ಪೊಲೀಸರ ಮತ್ತು ಪ್ರತಿಭಟನಾಕಾರರ ನಡುವೆ ಕೊಂಚ ಕಾಲ ಹೈಡ್ರಾಮಾ ನಡೆಯಿತು. ತದನಂತರ ಪ್ರತಿಭಟನೆ ಮುಗಿಯುವವರೆಗೂ ಪೊಲೀಸ್ ಇಲಾಖೆಯ ಪಿಎಸ್ಐ ಪುನೀತ್ ನಂಜರಾಜ್ ಹಾಗೂ ಅವರ ತಂಡದವರು ಯಾವುದೇ ಗಲಭೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಕಾರ್ಯನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಒಕ್ಕೂಟದ ಮುಖಂಡರಾದ ನಾರಾಯಣಸ್ವಾಮಿ, ಹನುಮಂತ, ವೆಂಕಟೇಶ್, ಸುರೇಶ್, ಶ್ರೀನಿವಾಸ್, ಗಂಗಣ್ಣ, ಚಿಕ್ಕ ನರಸಿಂಹಪ್ಪ, ಮೂರ್ತಿ, ವೆಂಕಟಸ್ವಾಮಿ, ಗೋವಿಂದರಾಜು, ಆನಂದ್, ಎಂಜಿ, ರಮೇಶ್, ಅಂಜಿ ಸೇರಿದಂತೆ ತಾಲೂಕಿನ ಎಲ್ಲ ದಲಿತ ಒಕ್ಕೂಟ ಪದಾಧಿಕಾರಿಗಳು ಭಾಗವಹಿಸಿದ್ರು. ಪೋಷೆಟ್ಟಿಹಳ್ಳಿ, ಚೇತನ್, ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ.